ಮಿಡಲ್ ಕ್ಲಾಸ್ಗೆ ಹೇಳಿ ಮಾಡಿದಂಥ ಸಿನಿಮಾ ಇದೆ. ಆಲ್ಮೋಸ್ಟ್ ಮೇಡಮ್ ಹೇಗಿತ್ತು ಸಿನಿಮಾ? ಫ್ಯಾಮಿಲಿ ಕನೆಕ್ಟ್ ಆಗುತ್ತೆ, ತಂದೆ ನೆನಪಾಗ್ತಾರೆ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮಕ್ಳಿಗೆ ಏನಾದ್ರು ಕೊಡಿಸ್ಬೇಕನ್ನಿಸ್ದಾಗ ಕೊಡಿಸ್ಬಿಡಿ, ಆ ಟೈಮ್ ಸಿಗದೆ ಇದ್ದಾಗ ಕೊಡಿಸ್ಬಿಡಿ, ಮಿಸ್ ಮಾಡ್ಕೊಳಕ್ಕೆ ತುಂಬ ಬೇಜಾರಾಗುತ್ತೆ. ಒಂದು ಒಳ್ಳೆ ಸಿನಿಮಾ, ತುಂಬ ಕಂಟೆಂಟ್ ಇರೋ ಸಿನಿಮಾ, ಕನ್ನಡ ಸಿನಿಮಾ, ದಯವಿಟ್ಟು ನೋಡಿ. ಇಂಥ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು. ಬೇರೆ ಬೇರೆ ಸಿನಿಮಾ ಅಂತ ಕಂಟೆಂಟ್ಗಳು ಬೇರೆ ಲ್ಯಾಂಗ್ವೇಜಲ್ಲಿ ಬಂದಾಗ ನಾವು ತುಂಬ ಖುಷಿಪಟ್ಟು ನೋಡ್ತೀವಿ. ಅಂತ ಒಳ್ಳೆ ಕಂಟೆಂಟ್ ನಮ್ಮ ಕನ್ನಡದಲ್ಲಿ ಬಂದೈತೆ, ಇದಕ್ಕೆ ನಾವು ಸಪೋರ್ಟ್ ಮಾಡಲೇಬೇಕು. ದಯವಿಟ್ಟು ಫ್ಯಾಮಿಲಿ ಆಡಿಯನ್ಸ್ ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು. ಮೂವಿ ತೋರಿಸಿ, ಎಸ್ಪೆಷಲಿ ಹಠ ಮಾಡೋ ಮಕ್ಕಳುಗಳನ್ನ ಕರ್ಕೊಂಡು ತೋರಿಸಿ, ಕಷ್ಟ ಏನೊಂದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಕರ್ನಾಟಕ ಮೂವಿ ತುಂಬ ಚೆನ್ನಾಗಿದೆ, ಒಳ್ಳೆ ಒಂದು ಮೆಸೇಜ್ ಇಟ್ಟಿದೆ. ಅಣ್ಣ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದು, ನಿಮ್ಮ ಮನೆಯಲ್ಲಿ ಸಿಚುವೇಶನ್ ನಮ್ಮನ್ನು ನೋಡಿದಂಗೆ ಆಯ್ತು. ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ಅವಾಗೆಲ್ಲ ನಾವೆಲ್ಲ 90s ಕಿಡ್ಸು, ನಮ್ಗೆ ಕಷ್ಟ ಗೊತ್ತಿರುತ್ತೆ. ಇವಾಗ ಮಕ್ಕಳಿಗೆ ಏನು ಗೊತ್ತಿಲ್ಲ, ಕಾರ್ ಬೇಕು ಸಾಯಂಕಾಲ ತಂದು ಕೊಡೋರು ತಂದೆ ತಾಯಿ ಇರೋದ್ರಿಂದ 90s ಕಿಡ್ಸ್ ಅವ್ರನ್ನೆಲ್ಲ ಕರ್ಕೊಂಬಂದು ತೋರಿಸಿ, ಇವಾಗ ಮಕ್ಕಳಿಗೆ ಈ ಫಿಲಮ್ಗಳನ್ನ ತೋರಿಸಿ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಮಕ್ಕಳುಗಳಿಗೆ. ಸುಮ್ಮನೆ ಸುತ್ತಾನೆ ಬೆಳೆಸ್ಬಿಟ್ರೆ ನಾಳೆ ಕಷ್ಟ ಬಂದಾಗ ಮಕ್ಳ ಕೈಲಿ ತಡ್ಕೊಳ್ಳೋ ತಾಕತ್ತಿರಲ್ಲ. ಮಕ್ಕಳು ಕಷ್ಟ ತೋರ್ಸಾದ್ಮೇಲೆ ಸುಖ ತೋರಿಸಿ ಮಕ್ಕಳಿಗೆ. ತಂದೆ ಏನು ಕಷ್ಟ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ಅದಕ್ಕೆ ಹೇಳೋದು, ಮಕ್ಕಳು ಅರ್ಥ ಮಾಡ್ಕೋಬೇಕು. ನಾವು ದೊಡ್ಡವರಾಗ್ಬಿಟ್ಟಿದ್ದೀವಿ, ಚಿಕ್ಕ ವಯಸ್ಸಲ್ಲಿ ನಾವು ನಮ್ಮ ಅಪ್ಪ ಅಮ್ಮನ ಅರ್ಥ ಮಾಡ್ಕೊತಾ ಇರಲಿಲ್ಲ. ಅರ್ಥ ಮಾಡ್ಕೊಂಡಿದ್ಮೇಲೆ ಇವಾಗ ಗೊತ್ತಾಯ್ತು. ಇವಾಗ ನಮ್ಮ ಮುಂದೆ ಬರೋ ಫ್ಯೂಚರ್ ಮಕ್ಕಳಿಗೆ ಇನ್ನು ಮೂವಿ ತೋರಿಸ್ಬೇಕು. ಇವಾಗ ಪ್ರೆಸೆಂಟ್ ಇರೋ ಮಕ್ಕಳು, 2000 ಇರೋ ಮಕ್ಕಳನ್ನ ಕರ್ಕೊಂಡು ಫಸ್ಟ್ ಈ ಮೂವಿ ತೋರಿಸ್ಬೇಕು, ಅರ್ಥ ಮಾಡ್ಕೊಳ್ಳಿ ತಂದೆ ತಾಯಿ ವ್ಯಾಲ್ಯೂನ. ಮೇಡಮ್ ಬನ್ನಿ. ಥ್ಯಾಂಕ್ ಯು ಸರ್. ಓಕೆ, ಹೇಗೆ ಅನ್ಸುತ್ತೆ? ಒಂದು ಫ್ಯಾಮಿಲಿಗೆ ಒಬ್ಬ ಡೈರೆಕ್ಟ್ರು ಆಗಬೇಕು ಅನ್ನೋ ಕನಸು, ಫ್ಯಾಮಿಲಿನೂ ನೋಡ್ಕೋಬೇಕು ಅನ್ನೋದು ತುಂಬ ಸೂಪರ್ ಆಗಿದೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಹೀರೋಯಿನ್ನು ಮಗು ಭಾಳ ಚೆನ್ನಾಗಿ ಮಾಡಿದ್ದಾರೆ ಸರ್. ಈಗಿನ ಮಕ್ಕಳುಗಳಿಗೆ ಈ ಸಿನಿಮಾ ಒಳ್ಳೆ ಮೆಸೇಜು. ಒಂದು ಮಕ್ಕಳಿಗೆ ಯಾವ ಥರ ಇದು ಮಾಡಬೇಕು ಅನ್ನೋದು ಕಲ್ತ್ಕೊಳ್ತಾರೆ. ಒಳ್ಳೆ ಮೆಸೇಜ್ ಕಲ್ತ್ಕೊಳ್ತಾರೆ. ನಿಮಗೆ ತಂದೆ ನೆನಪಾದ್ರು ತುಂಬ ಇಷ್ಟ ಆಯಿತು. ಸಿನಿಮಾ ನೋಡುವ ತಂದೆ ತಂದೆ ನೆನಪಾದ್ರು, ಅವ್ರು ನಮಗೋಸ್ಕರ ಇಷ್ಟು ಕಷ್ಟಪಟ್ಟಿದ್ದಾರೆ. ಅದೆಲ್ಲ ಥ್ಯಾಂಕ್ ಯು. ಎಷ್ಟು ಕಷ್ಟಪಡ್ತಾರೆ ಅಂತ ಅರ್ಥ ಆಯ್ತು. ಈ ಫ್ರೇಮ್ ನಿಮ್ಮ ಅಪ್ಪ ಮಗನಿಗೋಸ್ಕರ ಏನ್ ಬೇಕಾದ್ರೂ ಕೊಡ್ತಾರೆ, ಅಂಡ್ ಅಪ್ಪ ಅಮ್ಮ ಮಕ್ಕಳಿಗೋಸ್ಕರನೇ ಜೀವನ ಮಾಡ್ತಾರೆ, ತ್ಯಾಗನೂ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ. ನಾನು ನಮ್ಮ ಪಪ್ಪನ ಜೊತೆ ಕುತ್ಕೊಂಡು ನೋಡಿದೆ, ತುಂಬಾ ಕನೆಕ್ಟ್ ಆಯ್ತು. ವರ್ತ್ ಇತ್ತು. ಇವರ ನಿಮ್ಮ ಪಪ್ಪ ನಮ್ಮ ಪಪ್ಪ ಸರ್ ತುಂಬಾ ಕನೆಕ್ಟ್ ಆದ್ರು. ಅವ್ರ ಸ್ಯಾಕ್ರಿಫೈಸಸ್ ಒಂದು ತುಂಬಾ ಚೆನ್ನಾಗಿ ಕನೆಕ್ಟ್ ಆಯ್ತು. ನಿಮ್ಮ ಮಕ್ಕಳಿಗೆ ಅದೇ ರೀತಿ ಇದು ಮಾಡಿದ್ರಾ? ಚಿಕ್ಕ ವಯಸ್ಸಲ್ಲಿ ಹಠ ಮಾಡಿದ್ರಾ? ಹೀಗೆ ಮಾಡ್ತೀನಿ, ಚಿಕ್ಕ ವಯಸ್ಸಲ್ಲ ಇವಾಗ ಮಾಡ್ತೀನಿ. ಯಾವ ವಿಷಯಕ್ಕೆ ತುಂಬಾ ಹಠ ಮಾಡಿದ್ದು ಓಡಿಸ್ಕೊಂಡಿರೋದು? ರೀಸೆಂಟ್ಲಿ ಫೋನ್ಗೋಸ್ಕರ ಜಗಳ ಅಂಡ್ ಅದೆಲ್ಲ ಕನೆಕ್ಟ್ ಆಗುತ್ತೆ. ಎಷ್ಟು ಹಠ ಮಾಡ್ತಾರೆ, ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ, ಬಿಹೈಂಡ್ ದ ಸೀನ್ ನಮಗೆ ಗೊತ್ತಿರಲ್ಲ. ಅಂಡ್ ಇದು ನೋಡುವಾಗ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್ ಟು ದ ಟೀಮ್. ಚೆನ್ನಾಗಿದೆ. ಸೊ ಮೂವಿನ ಬಂದು ಎಲ್ಲರೂ ನೋಡಿ ಅಂತ ಕೇಳ್ತೀನಿ. ಸೊ ಕನ್ನಡ ಮೂವಿನ ಬೆಳೆಸಿ. ಥ್ಯಾಂಕ್ ಯು. ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಜಗಳ ಆಡಲ್ಲ, ಫ್ಯಾಮಿಲಿ ತೀರಿಸ್ತಾರೆ. ಅಪ್ಪ ಮಕ್ಕಳು ಅಷ್ಟೇ, ಅಷ್ಟು ಮಕ್ಕಳಾಗ್ಲಿ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಇದು ಫಿಲಮ್. ಖಂಡಿತ ಯಾವುದೇ ಕಾರಣಕ್ಕೂ ಜಗಳ ಆಡಲ್ಲ. ಇಂಥ ಫಿಲಮ್ಗಳನ್ನ ಈಗಿನ ಜನ್ರೇಷನ್ಗೆ ಒಂದು ಬಾಂಧವ್ಯ ಇದೆ. ಗಂಡ ಹೆಂಡತಿ ಬಾಂಧವ್ಯ ಇರ್ಬೋದು, ಮಕ್ಕಳು ಬಾಂಧವ್ಯ ಇರ್ಬೋದು, ಅಕ್ಕ ತಂಗಿರ ಬಾಂಧವ್ಯ ಇರ್ಬೋದು. ಈ ಬಾಂಧವ್ಯನ ತೋರಿಸ್ಕೊಟ್ಟಿದ್ದಾರೆ. ಇದೇ ಫಿಲಮು ನೀವು ಬೇರೆ ಲ್ಯಾಂಗ್ವೇಜಲ್ಲಿ ಮಾಡ್ಬಿಟ್ಟಿದ್ರೆ ಅದು ಸೂಪರ್ ಡೂಪರ್ ಇಟ್ಟು ಎಲ್ಲೆಲ್ಲೋ ಓಡಾಗ್ಬಿಟ್ಟಿರೋದು. ಇದು ಭಾಳಷ್ಟು ನೀವು ಫಿಲಮ್ ನೋಡಿದವರು ಒಂದು ಖರ್ಚಿಪ್ ಅಂತೂ ದಯವಿಟ್ಟು ತಗೊಂಬರ್ಬೇಕು. ಯಾಕೇಳಿ ಆ ಕಣ್ಣಲ್ಲಿ ನೀರು ಬರುತ್ತಲ್ಲ, ಅದನ್ನ ನೀವು ಕಣ್ಣಲ್ಲಿ ನೀರು ಬರಬಾರ್ದು ಅಂತ ಚಾಲೆಂಜ್ ಮಾಡ್ಕೊಂಡು ಈ ಫಿಲಮ್ ನೋಡ್ಬಿಟ್ರೆ ನೀವೇ ಗ್ರೇಟ್ ಅಂತ ಹೇಳ್ತೀನಿ. ಸರ್, 90s ಕಿಡ್ಗಳಿಗೆ ಈ ಸಿನಿಮಾ ಕನೆಕ್ಟ್ ಆಗುತ್ತೆ. ಈಗಿನ ಮಕ್ಕಳುಗಳಿಗೆ ನೀವು ಏನಂತ ಹೇಳ್ತೀರಿ? ಅಲ್ಲ, ಈಗಿನ ಮಕ್ಕಳಿಗೆ ಕನೆಕ್ಟ್ ಆಗಬೇಕು ಅಂತಾನೆ ಮಾಡಿರೋದು ಇದು. ಅಲ್ಲ, ಶೋಕಿ ಅಂತ ಮಾಡ್ತಾರೆ. ಈಗ ನೋಡ್ರಿ, ಈಗ ನಮ್ಮ ಕಾಲದಲ್ಲಿ ಅವಾಗೆಲ್ಲ ನಾವು ಬುಗ್ರಿ ಕೊಡ್ಸಿಲ್ಲ, ಆಮೇಲೆ ಅದೇನೋ ಗೋಲಿ ಕೊಡ್ಸಿಲ್ಲ, ಈ ತರದೆಲ್ಲ ನಾವು ಕಣ್ಣಲ್ಲಿ ನೀರು ಹಾಕಂತ ಇದ್ದು ಗಲಾಟೆ ಮಾಡ್ತಾ ಇದ್ದು. ಈಗಿನ ಜನರೇಷನ್ ಕಾರ್ ಕೇಳ್ತವ್ರೆ. ಕರೆಕ್ಟ್ ಅಲ್ವಾ? ಕಾರು ಗನ್ ಹಾಕಿದ್ದಾರೆ.